ಮಲೆನಾಡಿನಲ್ಲಿ ಮತ್ತೆ ಮುಂದುವರೆದ ಕಾಡಾನೆ ಉಪಟಳ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಮಲೆನಾಡಿನಲ್ಲಿ ಕಳೆದ 2-3 ವರ್ಷಗಳಿಂದ ಕಾಡಾನೆ ಉಪಟಳ ಹೆಚ್ಚಾಗಿದೆ. ರೈತರು ಅರಣ್ಯ ಇಲಾಖೆಯ ವಿರುದ್ಧ ಧಿಕ್ಕಾರ ಕೂಗ್ತಾ ಇರೋದು ಹೊಸದೇನಲ್ಲ. ಭಾನುವಾರ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ತೋಟದ ಕೆರೆ ಎಂಬ ಊರಿನಲ್ಲಿ ಆನೆಗಳು ಅಟ್ಟಹಾಸ ಮೆರೆದಿದ್ದಾವೆ. ಸುಮಾರು 100ಕ್ಕೂ ಅಧಿಕ ಬಾಳೆ ಹಾಗೂ ಅಡಿಕೆ ಗಿಡವನ್ನ ತಿಂದು ಸಂಪೂರ್ಣ ತೋಟವನ್ನೇ ಹಾಳು ಮಾಡಿ ಹೋಗಿದ್ದಾವೆ ಈ ಕಾಡಾನೆಗಳು. ರೈತ ಲಿಂಗರಾಜ್ ಎಂಬುವವರ ತೋಟಕ್ಕೆ ಹಾನಿಯಾಗಿದ್ದು ರೈತ ಅರಣ್ಯ ಇಲಾಖೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಹೊಸನಗರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವೀರೇಶ್ ಅವಳವಳ್ಳಿ ಅವರು ರೈತರಿಗೆ ಸಾಂತ್ವನ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು ಜನವರಿ 24ರಂದು ಶಿವಮೊಗ್ಗದ ಸಿಸಿಎಫ್ ಕಚೇರಿ ಎದುರು ರೈತರನ್ನೊಳಗೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಆನೆ ದಾಳಿಗೆ ಈಗಾಗಲೇ 3-4 ರೈತರು ಪ್ರಾಣ ಬಿಟ್ಟಿದ್ದು ಜೀವನಾಧಾರಕ್ಕಾಗಿ ಅವಲಂಬಿಸಿದ್ದ ಬೆಳೆಯನ್ನ ಕಳೆದುಕೊಂಡಿದ್ದಾರೆ. ರೈತರ ಪರವಾಗಿ ಅರಣ್ಯ ಇಲಾಖೆ ಯಾವ ಕ್ರಮ ಕೈಗೊಂಡಿದೆ ಎಂಬುದು ರೈತರ ಪ್ರಶ್ನೆಯಾಗಿದೆ. ದೊಡ್ಡವಲ್ಲ ಬಿಡೋಣ, ಇವು ಒಂದು ಹೋಗಿಗೆ ನಡ್ಕೋಬೋದು, ಒಂದು 50 ಗಿಡ ಹಾಳು ಮಾಡಿರ್ಬೋದು. ಭಾಳ ಪ್ಲಾಟ್ ಒಂದು ಕೊನೆ ಬರ್ತೈತಿ, ಒಂದು ಗೊತ್ತಿಲ್ಲ ಎಲ್ಲ ಕೊನೆ ಬಂದಾಗ ಈ ಕೆಂಚನಲ್ಲ ಗ್ರಾಮ ಪಂಚಾಯತಿ ಟಾಕಪ್ಪ ಅಂತ ಹೇಳಿ ರೈತರು, ಮಾದಾಪುರ ಗ್ರಾಮ, ಆಳ್ವಳ್ಳಿ ಮತ್ತು ಮಾದಾಪುರ ಅಕ್ಕಪಕ್ಕ ಹೊಂದ್ಕೊಂಡಂಥ ಜಮೀನಲ್ಲಿ ಇವತ್ತು ಹೆಚ್ಚು ಕಡಿಮೆ ಒಂದೂವರೆ ಎಕರೆಯಷ್ಟು ಬಾಳೆನ ಹಾಗೂ ಅಡಿಕೆ ಗಿಡ, ಸಸಿ ಗಿಡನ ನಿನ್ನೆ ರಾತ್ರಿ ಆನೆಗಳು ಹಿಂಡು ಬಂದು ಈ ರೈತರ ಜಮೀನಿಗೆ ನುಗ್ಗಿ ಫಸಲು ಬಂದಿರತಕ್ಕಂಥ ಬಾಳೆ ಇನ್ನೇನು ಈಗ ಕಡಿದ್ರೆ, ಈಗ ಇವತ್ತು ಕಡಿದ್ರೆ ಒಂದು 5ರಿಂದ 10 ಕ್ವಿಂಟಲ್, 1 ಟನ್ 2 ಟನ್ ಬಾಳೆ ಸಿಗೋಂಥ ರೈತರ ಕೈಗೆ ಫಸಲು ಬಂದಂತಹ ಸಮಯದಲ್ಲಿ ಬಂದು ಈ ರೀತಿ ಹಾನಿಯನ್ನು ಮಾಡಿ ತೋಟವನ್ನು ನಾಶಪಡಿಸಿದ್ದಾವೆ. ಈಗಾಗಲೇ 6 ತಿಂಗಳಿಂದ ಹೆಚ್ಚು ಕಡಿಮೆ 6ರಿಂದ 8 ತಿಂಗಳು ಸತತವಾಗಿ ಈಗ ಬೆಳ್ಳೂರು, ಒಡಹೊಸಳ್ಳಿ ಅಲ್ಲಿಂದ ಈ ಮಾರ್ಗವಾಗಿ ತುಪ್ಪೂರ್ವರೆಗೂ ಅರ್ಸಾಳು ಪಂಚಾಯಿತಿ, ಕೆಂಚನಾಲ ಪಂಚಾಯಿತಿ ಸೇರ್ಕೊಂಡಾಗೆ ತುಪ್ಪೂರ್ವರೆಗೂ ಈ ಆನೆಗಳ ಕಾಟ ನಮ್ಮ ರೈತರಿಗೆ ಜಾಸ್ತಿ ಆಗಿದೆ. ರೈತರು ಸಂಜೆ ಮೋಟ್ರ್ ಆನ್ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಹೊರಗಡೆ ಬರೋಂಥ ಸ್ಥಿತಿ ಇಲ್ಲ. ಅದ್ರ ಜೊತೆಗೆ ಈ ಸಾಲನೋ ಮೂಲನೋ ಮಾಡಿ ಕಷ್ಟಪಟ್ಟು ಬೆಳೆದಂಥ ಬೆಳೆ ಕೈಗೆ ಬರೋ ಸಂದರ್ಭದಲ್ಲಿ ಈ ರೀತಿ ಹಾಳಾದಾಗ ಆ ರೈತರ ನೋವು ಏನು ಅಂತಕ್ಕಂಥದ್ದು ನಿಜವಾದ ರೈತರಿಗೆ ಮಾತ್ರ ಗೊತ್ತಾಗ್ತದೆ. ಈಗ ಯಾರೇ ರಾಜಕಾರಣಿಗಳು ಬಂದು ಯಾವ ಅಧಿಕಾರಿಗಳು ಬಂದು ಸಾಂತ್ವನ ಹೇಳಿದ್ರು ಕೂಡ ನಾವು ಮಾತಲ್ಲಿ ಸಾಂತ್ವನ ಹೇಳ್ಬೋದು ಅಷ್ಟೇ. ಆಗಿರ್ತಕ್ಕಂಥ ಲಾಸು, ಅವ್ರ ಸಾಲನ ಎಲ್ಲೋ ತಂದು ಮಾಡಿರ್ತಾನೆ, ಅವ್ರು ಸಾಲ ಕಟ್ಬೇಕಲ್ಲ. ಆ ಒಂದು ಅನಿಶ್ಚಿತತೆಯ ಸಂದರ್ಭದಲ್ಲಿ ಟಾಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರು ಇದ್ದಾರೆ. ನಿಜವಾಗ್ಲೂ ಇದೊಂದು ನಿರೀಕ್ಷಿತ ಇದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಬಹಳ ದಿನದಿಂದ ಆನೆಗಳು ಇಲ್ಲಿ ದಾಳಿ ಮಾಡ್ತಾ ಇದ್ದಾವೆ.
ಇದನ್ನ ಅಧಿಕಾರಿಗಳು ಗಮನಕ್ಕೆ ತರೋದಾಗ್ಲಿ, ಫೋನ್ ಮುಖಾಂತರ ಹೇಳೋದಾಗ್ಲಿ, ಇದೆಲ್ಲ ಮಾಡಾಗಿದೆ. ಇಷ್ಟಾದ್ರೂ ಕೂಡ ನಿರ್ದಿಷ್ಟವಾದ ಈ ಭಾಗದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥದ್ದು ಈ ಭಾಗದ ರೈತರ ಕೂಗು ಬಹಳ ದಿನದಿಂದ ಇದೆ. ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಶಾಸಕರು ಇರ್ಬೋದು, ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಇಲಾಖೆಯವರು, ಮುಖ್ಯವಾಗಿ ಈ ಅರಣ್ಯ ಇಲಾಖೆಯವರು ಬೇರೆ ಕೆಲಸ ಮಾಡೋದು ಬಿಟ್ಟು ಸ್ವಲ್ಪ ಈ ಆನೆಯನ್ನ ಬೇರೆ ಕಡೆ ಸ್ಥಳಾಂತರದ ಬಗ್ಗೆ ತಲೆ ಕೆಡಿಸ್ಕೊಂಡು ಅವರಿಗೆ ಆ ಕಡೆ ಸ್ಥಳಾಂತರ ಮಾಡಿದ್ರೆ ಇವತ್ತು ಈ ರೀತಿಯ ರೈತರ ಸಾವು. ಮತ್ತೆ ಬಸವಪುರದಲ್ಲಿ ತಿಮ್ಮಪ್ಪ ಅಂತಕ್ಕಂಥ ಒಬ್ಬ ರೈತರನ್ನ ಬೆಳಗ್ಗೆ ದರಗುಡ್ಸಕ್ ಹೋದಾಗ ಸಾಯಿಸ್ತು. ಈ ರೀತಿ ಇನ್ನೂ ಎಷ್ಟು ಜನ ರೈತರು ಬಲಿ ಆಗ್ಬೇಕು, ಇನ್ನೂ ಎಷ್ಟು ಜನ ರೈತರ ಜಮೀನುಗಳು ಹಾನಿ ಆಗ್ಬೇಕು, ಹಾವಳಿಗಳಾಗ್ಬೇಕು ಅಂತಕ್ಕಂಥದ್ದು ಅರ್ಥ ಆಗದೇ ಇರೋಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಭಾಗದ ರೈತರಿದ್ದಾರೆ. ಇನ್ನ ಬೇರೆ ಎಲ್ಲಾ ರೀತಿಯಿಂದನೂ ನಾವು ಇಲಾಖೆಯವರಿಗೆ ಮನವಿಯನ್ನ ಮಾಡಾಗಿದೆ. ಇಲ್ಲಿನ ರೈತರು, ಜನರು ಎಲ್ಲ ಶಾಸಕ ಗಮನಕ್ಕೂ ತಂದಿದ್ದಾರೆ. ಆದ್ರೆ ಈ ಏನು ಈ ಅರಣ್ಯ ಇಲಾಖೆಯವರು ಇವನ್ನ ಸ್ಥಳಾಂತರ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಈಗ ಹೇಗೆ ಅಂದ್ರೆ, ಈಗ ಇಲ್ಲಿ ಈ ಊರಲ್ಲಿ ಬಂದು ಆಲ್ವಳ್ಳಿ ಸುತ್ತಮುತ್ತ, ಮಾದಾಪುರ ಸುತ್ತಮುತ್ತ ಬಂದ್ರೆ ಒಂದಿಷ್ಟು ಜನ ಅಧಿಕಾರಿಗಳು ಎಲ್ಲ ಬಂದು ಸೇರ್ಕೊಂಡು ಆನೆಗಳನ್ನ ಗರ್ನಲ್ಲಿ ತಗೊಂಡು ಹಾರಿಸಿ ಒಂದಿಷ್ಟು ಜನರ ಹೋಗಿ ಮತ್ತೊಂದು ಊರು ಪಕ್ಕ ಒಯ್ದು ಬಿಡ್ತಾರೆ. ಈಗ ಆ ಊರಲ್ಲಿ ಒಂದಿಷ್ಟು ದಿನ ಬಿಡ್ತಾರೆ, ಅಲ್ಲೊಂದಿಷ್ಟು ತೋಟ ಹಾನಿ ಆಗ್ತವೆ. ಹಿಂಗೆ ಈ ಕಡೆ ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ನಮ್ಮ ಮೂಲತಃ ಇಲ್ಲಿ ಇರ್ತಕ್ಕಂಥ ರೈತರಿಗೆ ನೀವು ಒಂದೂರಿಂದ ಮತ್ತೊಂದು ಊರಿಗೆ ತಗೊಂಡೋಗಿ ನಮ್ಮ ಕಡೆ ಎಮ್ಮೆ ಹೊಡೆಯೋದು ಅಂತಾರೆ. ಒಂದ್ ಬ್ಯಾಣದಲ್ಲಿ ಮೇವಿಲ್ಲ ಅಂದ್ರೆ ಮತ್ತೊಂದ್ ಬ್ಯಾಣಕ್ಕೆ ಹೋಗಿ ಕೂಡ್ತಿದ್ರು ಹಿಂದೆ. ಹಂಗೆ ಎಮ್ಮೆ ಬ್ಯಾಣದ ತರ ಈ ಎಮ್ಮೆ ಓಡಿಸೋ ತರ ಇಲ್ಲಿ ಓಡಿಸಿ ಪಕ್ಕದ ರೈತರ ಜಮೀನ್ ಪಕ್ಕ ಬಿಡೋ ಅಂತ ಕೆಲಸ ಆಗ್ತಾ ಇದೆ. ಇದನ್ನ ನಾನು ಈ ಭಾಗದ ಹಿಂದೆ 3 ಬಾರಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಈ ಜನರ ಸಂಕಷ್ಟವನ್ನು ನೋಡಿದಾಗ ಸುಮ್ಮನೆ ಕೂರಕ್ ಆಗೋದಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದ ನನ್ನ ಅಭಿಪ್ರಾಯ. ಹಾಗಾಗಿ ನಾವು ಇದೇ ತಿಂಗಳು 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹರ್ತಾಳ್ ಹಾರಪ್ಪ ಅವರ ನೇತೃತ್ವದಲ್ಲಿ ಸಂಸದರ ಮಾರ್ಗದರ್ಶನದೊಂದಿಗೆ ಒಂದು ಬೃಹತ್ ಮಟ್ಟದ ಈ ಭಾಗದ ಮಲೆನಾಡಿನ ಆನೆಯ ಹಾವಳಿಯಿಂದ ನೊಂದಂತಹ ಮಲೆನಾಡು ಭಾಗದ ರೈತರ ಸಂಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸಬೇಕು. ಶಾಶ್ವತ ಪರಿಹಾರ, ಆನೆನ ಸ್ಥಳಾಂತರ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಈ ಭಾಗದ ರೈತರಿಗೆ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ, ನಾವು ಬೆಳೆ ಬೇಸಾಯ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಈ ಭಾಗದ ರೈತರ, ಮಲೆನಾಡು ಭಾಗದ ರೈತರ ಹಕ್ಕೊತ್ತಾಯವನ್ನ 24ನೇ ತಾರೀಕು ಬೆಳಗ್ಗೆ CCF ಆಫೀಸು ಶಿವಮೊಗ್ಗ ಅವರ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನ ಕೂರ್ತಕ್ಕಂಥ ಕೆಲಸ.